ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದ ಶುಭಾಶಯಗಳು. ಶಿಡ್ಲಘಟ್ಟದಲ್ಲಿ ಇವತ್ತು ಕೆಂಪೇಗೌಡರ ಜಯಂತಿನ ಭಾಳ ವಿಜೃಂಭಣೆಯಿಂದ ಒಕ್ಕಲಿಗ ಕುಲಬಾಂಧವರು ಆಚರಣೆ ಮಾಡ್ತಾರಂಥದ್ದು. ಈ ದೇಶನ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರನ್ನು ಈ ಜಗತ್ತಿಗೆ ದೂರದೃಷ್ಟಿಯಲ್ಲಿ ಯಾವ ರೀತಿ ಕಟ್ಟಬೇಕು, ಅದರಲ್ಲಿ ಯಾವ ರೀತಿ ಒಗ್ಗೂಡಿ ಬದುಕಬೇಕಂತ ಸಾರಿದಂಥ ಒಬ್ಬ ಶ್ರೇಷ್ಠ ಆಡಳಿತಗಾರ. ಅವರು ನಮ್ಮೆಲ್ಲರಿಗೂ ಸಹ ಮಾದರಿ. ಅವರ ಆಚಾರ ವಿಚಾರಗಳು ನಮ್ಮೆಲ್ಲರಿಗೂ ಸಹ ಪ್ರೇರಣೆ. ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಸಹ ಜೊತೆ ತೊಗೊಂಡಂಥದ್ದು ಮತ್ತು ಎಲ್ಲ ಜಾತಿ ಜನಾಂಗಗಳನ್ನ ಒಗ್ಗೂಡಿಸಿ ಅವರ ಕಸುಬುಗಳಿಗೆ ತಕ್ಕಂಥ ಒಂದು ಉದ್ಯೋಗನ ಸೃಷ್ಟಿ ಮಾಡಿ, ಅವರಿಗೆ ಪೇಟೆಗಳನ್ನ ಸೃಷ್ಟಿ ಮಾಡಿ, ಒಂದು ಮನುಕುಲ ಚೆನ್ನಾಗಿ ಎಲ್ಲರೂ ಬದುಕಬೇಕು ಒಂದು ಸಮಾನ ಮನಸ್ಸಿಂದ ಅಂಥೇಳಿ ಒಂದು ಸಾಗದ ಒಂದು ರೀತಿ ನೀತಿನ ಸಾರದಂಥ ಒಗತ್ತು ಜಗತ್ತಿನ ಸಂತ. ವಿಶೇಷವಾಗಿ ರೈತರ ಬಗ್ಗೆ ಕಾಳಜಿ ವಹಿಸಿ ಕೆರೆಯಿಂದ ಕೆರೆಗೆ ಸಂಪರ್ಕ ಕಾಲುವೆಗಳನ್ನು ಅಭಿವೃದ್ಧಿಪಡಿಸಿ, ಕೆರೆಗಳನ್ನು ಅಭಿವೃದ್ಧಿಪಡಿಸಿ, ಜೀವ ಸಂಕುಲಕ್ಕೆ ಅನುಕೂಲ ಆಗಲಿ, ಸಸ್ಯಕಾಶಿಗೆ ಅನುಕೂಲ ಆಗಲಿ, ಪ್ರಕೃತಿಯ ಒಡಲು ಹೆಚ್ಚಾಗಲಿ ಬೆಂಗಳೂರಲ್ಲಿ ಅಂತೇಳಿ ಜಗತ್ತಿಗೆ ಉದ್ಯಾನ ನಗರಿ ಬೆಂಗಳೂರು ಅಂತೇಳಿ ಕಟ್ಟಿದಂಥ ಒಬ್ಬ ಶ್ರೇಷ್ಠ ಆಡಳಿತಗಾರ ಕೆಂಪೇಗೌಡರು. ಅವರ ಒಂದು ಜಯಂತಿನ ಆಚರಣೆ ಮಾಡ್ತಾ ಇರೋಂಥದ್ದು ನಮ್ಮೆಲ್ಲರ ಪುಣ್ಯ. ಅವರ ದೂರದೃಷ್ಟಿಯ ಬೆಂಗಳೂರು ಇವತ್ತು 100-150 ಕಿಲೋಮೀಟರ್ ಬೆಳವಣಿಗೆ ಆಗಿದೆ. ಎಲ್ಲ ಉದ್ದಗಲಕ್ಕೂ ಸಹ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿರುವಂಥದ್ದು. ಇವೆಲ್ಲನೂ ನೋಡಿದಾಗ ಇಂಥವರ ಯಾವ ಒಬ್ಬ ವಿಜ್ಞಾನಿಗೂ ಸಹ ಕಡಿಮೆ ಇಲ್ಲ ಕೆಂಪೇಗೌಡರು. ಯಾವೊಬ್ಬ ಪ್ರಕೃತಿ ವಿಚಾರವಾಗಿ ಅವರ ದೂರದೃಷ್ಟಿ ಇವೆಲ್ಲನೂ ಸಹ ನಮಗೆಲ್ಲ ಮಾದರಿ. ಹಾಗಾಗಿ ಇವತ್ತಿನ ಯುವಕರು ಇವ್ರನ್ನೆಲ್ಲನೂ ಸಹ ಪ್ರೇರಣೆಯಾಗಿ ತಗೊಂಡು ಸಸಿ ನೆಡೋಂಥದ್ದಾಗ್ಬೋದು, ಶುದ್ಧವಾದಂಥ ವಾತಾವರಣ ನಿಂತ್ಕೊಳ್ಳೋಂಥದ್ದಾಗ್ಬೋದು, ರಸ್ತೆಗಳನ್ನ ಅಗಲೀಕರಣಗೊಳಿಸೋಂಥದ್ದಾಗ್ಬೋದು, ರಸ್ತೆಗಳ ಇಕ್ಕೆಲಗಳಲ್ಲಿ ಗಿಡಗಳನ್ನು ನೆಡೋಂಥದ್ದು, ಇವೆಲ್ಲನೂ ಸಹ ಭವಿಷ್ಯದಲ್ಲಿ ನಾವೆಲ್ಲನೂ ಸಹ ಅಳವಡಿಸ್ಕೊಂಡ್ರೆ ಕೆಂಪೇಗೌಡರಿಗೆ ಕೊಟ್ಟಂಥ ಒಂದು ದೊಡ್ಡ ಗೌರವ. ಹಸಿರು ಬೆಂಗಳೂರನ್ನು ಕಟ್ಟೋಂಥದ್ದಾಗಬೇಕು, ಒಂದು ಶಾಂತಿಯ ಬೆಂಗಳೂರನ್ನ ಕಟ್ಟೋಂಥದ್ದಾಗಲಿ ಅಂತೇಳಿ ನಾನು ಶುಭ ಕೋರ್ತೀನಿ.